ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಉದಯ್ ಶಂಕರ್ಗೆ ಉದಯ್ ಶಂಕರ್ಗೆ ಮನುಷ್ಯ ವಿರೋಧಿ ಎನ್ಐ ಸೆಕ್ರೆಟರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮಾನವ ವಿರೋಧಿ ಆಡಳಿತ ಮಂಡಳಿಗೆ, ಸಂವಿಧಾನ ವಿರೋಧಿ ಆಡಳಿತ ಮಂಡಳಿಗೆ. ಇಲ್ಲಿ ಎನ್ಐ ಆಡಳಿತ ಮಂಡಳಿಯ ದಬ್ಬಾಳಿಕೆ ವಿರುದ್ಧ ಪ್ರತಿಭಟನೆಗೆ ಇಳಿದಿರುವಂತಹ 76 ಕುಟುಂಬಗಳು, ಅಂದರೆ 76 ಜನ ಖಾಯಂ ನೌಕರರು. ಇವರು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಎಲ್ಲರೂ ಸೇರಿದ್ದಾರೆ. ಇಷ್ಟು ಜನರನ್ನು ಕಳೆದ ವರ್ಷ ಇವರನ್ನು ಕೆಲಸಕ್ಕೆ ಬರದೇ ಇರುವಾಗ ಆಡಳಿತ ಮಂಡಳಿ ತಡೆದಿದೆ. ಅದಕ್ಕೆ ಯಾಕೆ ಇದಾಗಿದೆ ಅಂತ ಹೇಳಿದ್ರೆ, ಎನ್ಐ ಒಂದು ಭಾಳ ಹಳೆಯ ಸೆಂಚುರಿ ಓಲ್ಡ್ ಸಂಸ್ಥೆ. ಹಂಗೆ ನೋಡಿದ್ರೆ ಕರ್ನಾಟಕದ ಮಟ್ಟಿಗೆ ಭಾಳ ದೊಡ್ಡ ಹೆಸರಿರುವಂಥ ಸಂಸ್ಥೆ. ಈ ಎನ್ ಐ ಟಿ ಅಂತ ಇನ್ನೊಂದು ಬ್ರ್ಯಾಂಚನ್ನು ಶುರು ಮಾಡ್ತೀವಿ. ಇದೇ ಎನ್ ಐ ಸಂಸ್ಥೆದ ಇನ್ನೊಂದು ಶಾಖೆನ. ಅಲ್ಲಿ ಇವರೆಲ್ಲರೂ 17ರಿಂದ 20 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಇಲ್ಲಿ ಈಗ ಯಾರು ಈಗ ಇಲ್ಲಿ ಪ್ರತಿಭಟನೆಯಲ್ಲಿದ್ದಾರೆ ಅವರೆಲ್ಲರನ್ನೂ ಕೆಲಸ ಮಾಡ್ತು. NIIT ಮತ್ತೆ 20 ವರ್ಷಗಳ ನಂತರ NI ಜೊತೆಗೆ ಮರ್ಜ್ ಮಾಡಿಕೊಂಡ್ರು, ವಿಲೀನಗೊಳಿಸಿದ್ರು. ಆ ವಿಲೀನಗೊಳಿಸುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ, ಅಂದರೆ ಈ ತಾಂತ್ರಿಕ ಶಿಕ್ಷಣ ಇಲಾಖೆ ಎಲ್ಲರಿಗೂ ಕೂಡ ಕೊಟ್ಟಿರುವ ಅಶ್ಯೂರೆನ್ಸು ಮತ್ತು ಎಂಪ್ಲಾಯೀಸ್ಗೆ ಕೊಟ್ಟಿರೋ ಅಶ್ಯೂರೆನ್ಸ್ ಏನಂದರೆ ಏನು ಭರವಸೆ ಏನು ಅಂದರೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ನಾವು ಇವ್ರುಗಳನ್ನು ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ, ಈ ಅಂತ ವಿಲೀನಗೊಳಿಸುವಾಗ ಇವ್ರನ್ನ ಇಲ್ಲೇ ಕಂಟಿನ್ಯೂ ಮಾಡ್ತೇವೆ NIನಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ಹೇಳಿದ 2 ವರ್ಷಗಳಲ್ಲಿಯೇ ಇವರನ್ನು ತೆಗೆದಿದ್ದಾರೆ. ಮತ್ತು ಹಾಗೆ ತೆಗೆದಿರೋದರಲ್ಲಿ ಯಾವುದೇ ರೀತಿಯ ಕಾನೂನು ರೀತಿಯ ಯಾವುದೇ ಇವುಗಳನ್ನು ಎಂಥದ್ದು ಪ್ರೊಸೀಜರನ್ನು ಕೂಡ ಪ್ರಕ್ರಿಯೆಗಳನ್ನು ಕೂಡ ಅನುಸರಣೆ ಮಾಡಿಲ್ಲ. ಮತ್ತು ಇವರು ಈ ಎಲ್ಲ ಈಗ ಯಾರು ತೆಗೆದುಹಾಕಿದ NI ಇವರೆಲ್ಲರೂ ಕೂಡ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಇವರನ್ನು ಸೇರಿಸ್ಕೊಳ್ಬೇಕು, ಯಾವುದೇ ರೀತಿ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರು. ಆಮೇಲೆ ಉನ್ನತ ಶಿಕ್ಷಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಕೂಡ ನೀವು ಇವ್ರುಗಳನ್ನು ಕೆಲಸಕ್ಕೆ ತಗೋಬೇಕು ಅಂತೇಳ್ಬಿಟ್ಟು ಹೇಳಿದೆ. ಆದರೆ ನನಗೆ ಗೊತ್ತಾದ ಹಾಗೆ ಇದರ ಸೆಕ್ರೆಟ್ರಿ ಅವರು ಇಲ್ಲಿ MLC ವಿವೇಕಾನಂದ ಅವ್ರ ಜೊತೆಗೆ ಮಾತಾಡ್ತಾ ನೀವು ಪೊಲಿಟಿಷಿಯನ್ಸು ಇದರಲ್ಲಿ ಎಂಟ್ರಾಗಬೇಡಿ ಅಂತ ಹೇಳಿದ್ರು. ನಂಗೆ ಭಾಳ ಆಶ್ಚರ್ಯ ಆಯಿತು. ಅವ್ರ ಸೆಕ್ರೆಟ್ರಿ NI ಅಂತ ಒಂದು ರಾಷ್ಟ್ರ ಮಟ್ಟದ ಬಹಳ ದೊಡ್ಡ ಫೇಮ್ ಅಂತೀವಲ್ಲ, ಪ್ರಸಿದ್ಧಿ ಇರುವಂಥ ಒಂದು ಸಂಸ್ಥೆಯ ಭಾಳ ದೊಡ್ಡ ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಸೆಕ್ರೆಟ್ರಿ ಒಬ್ಬರು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿ ಒಬ್ಬರಿಗೆ, ಅಂದರೆ ನೀವು ರಾಜಕಾರಣಿಗಳು ಬರಬೇಡಿ ಅಂತ ಹೇಳೋದಾದ್ರೆ ರಾಜಕಾರಣ ಇಲ್ಲದೆ ವ್ಯವಸ್ಥೆಯೇ ಇರೋದಿಲ್ವಲ್ಲ, ಇದರ ಕಾಮನ್ ಸೆನ್ಸ್ ಇಲ್ವಲ್ಲ, ಅಲ್ಲ ತಲೆ ಹಾಕಬೇಡಿ ಬರಬೇಡಿ ಅಂತ. ಅಂದರೆ ರಾಜಕಾರಣ ಇಲ್ಲದೆ ಈ ವ್ಯವಸ್ಥೆ ಇಲ್ಲ. ಈ ಇಂತಹ ಒಂದು ಕಾಮನ್ ಸೆನ್ಸ್ ಅಂತೀವಲ್ಲ, ಸಾಮಾನ್ಯ ಜ್ಞಾನದ ಅರಿವು ಕೂಡ ಇಲ್ಲದೆ ಇರುವಂಥ ಈ ಸೆಕ್ರೆಟ್ರಿ ಅದು ಹೇಗೆ ಒಬ್ಬ ಜನಪ್ರತಿನಿಧಿಗೆ, ಅದು ಶಿಕ್ಷಕರ ವರ್ಗದ ಪ್ರತಿನಿಧಿಗೆ ನೀವು ಇದರಲ್ಲಿ ತಲೆ ಹಾಕಬೇಡಿ ಅಂತ ಹೇಳ್ತಾರೆ ಅಂದರೆ ಅದರಲ್ಲಿ ಒಂದು ಸಲಹೆ ಕೊಡೋ ಥರ ಇದೆ, ಇನ್ನೊಂದು ಡಿಕ್ಟೇಟ್ ಮಾಡೋ ಥರ ಇದೆ. 2 ರೀತಿಯಲ್ಲಿ ವಂಚಿಸ್ತಾ ಇದೆ ಸಂಸ್ಥೆ. ಒಂದು ವಿದ್ಯಾರ್ಥಿಗಳಿಗೆ ಸಫಿಷಿಯೆಂಟ್ ಟೀಚರ್ಸ್ ಇಲ್ಲದೆ, ಫ್ಯಾಕಲ್ಟಿಗಳಿಲ್ಲದೆ ಟೀಚಿಂಗಿಗೆ ವಂಚಿಸ್ತಾ ಇದೆ. ಸಾರ್ವಜನಿಕವಾಗಿ ಏನೋ NI ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ, ಆ ಕಡೆ ಕೋರ್ಟ್ಗೂ ಕೂಡ ನಿಜಾಂಶನ ತಿಳಿಸಿಲ್ಲ. ಹೀಗಾಗಿ NIಯ ಆಡಳಿತ ಮಂಡಳಿ ಕೂಡಲೇ ತೆಗೆದುಹಾಕಿರುವಂಥ ಇಷ್ಟು ಜನ 76 ಜನರನ್ನ ಉದ್ಯೋಗಕ್ಕೆ ತಗೊಳ್ಬೇಕು ಮತ್ತು ಕಂಟಿನ್ಯೂ ಮಾಡಬೇಕು, ಅವ್ರನ್ನ ಸರಿಯಾಗಿ ನಡೆಸ್ಕೋಬೇಕು. ಯಾವುದೇ ರೀತಿಯ ಏನು ಹೇಳ್ತಾರಲ್ಲ ಈ ಹೇಟ್ರೆಡ್ನೆಸ್ನ ಅವ್ರ ಮೇಲೆ ಹೇರಬಾರ್ದು.